ಈ ಕೊಲೆ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಇನ್ನೂ ನೋಡಿಲ್ಲ, ನಾವು ನೋಡಬೇಕು. ನೋಡಿ ತಿರ್ಗಾ ನೆಕ್ಸ್ಟ್ ಡೇಟು 4th ಹೋಗಿದೆ. ಸಾರಿ, ಇದು ಯಾವತ್ತು ಜೈಪಾಲ್ ಹೋಗಿರೋದು 12/9 ಹೋಗಿದೆ. ಮಿಕ್ಕಿದ್ದು 1 to 16 ಎಕ್ಸಿಬಿಟ್ಸ್ ಏನೋ ಇದೆ, CD ಪೆನ್ ಡ್ರೈವ್ ಎಲ್ಲ, ಅದು ನೋಡ್ಬೇಕು ಏನಾಗ್ತಾರೆ ಅಂತ. ಈಗ ಚಾರ್ಜ್ ಶೀಟ್ ಆಗಿರೋದ್ರಿಂದ ಬೇಲ್ ಅಪ್ಲಿಕೇಶನ್ಸ್ ಯಾವ್ದು ಮೂವ್ ಮಾಡ್ಬೋದು? ಫುಲ್ ಚಾರ್ಜ್ ಶೀಟ್ ಎಂಟೈರ್ ಅವರು ಎಕ್ಸಿಬಿಟ್ಸ್ ಕೊಟ್ಟಾದ್ಮೇಲೆ ನೋಡ್ಬಿಟ್ಟೆ ಮಾಡೋದು ನಾವು. ಸರ್, ಮತ್ತೆ ಈಗ ಏನು ಆರೋಪಗಳನ್ನು ಮಾಡಿದ್ರೆ ಮತ್ತೆ ಏನು ಸಾಕ್ಷ್ಯಗಳನ್ನು ಇನ್ನೂ ನೋಡಿಲ್ಲ. ಚಾರ್ಜ್ ಶೀಟ್ ನೋಡಾದ್ಮೇಲೆ ಹೇಳೋದು, ಅಲ್ಲಿ ತನಕ ನೋಡಿಲ್ಲ ನಾವು. ಇವತ್ತು ನಮಗೆ ಚಾರ್ಜ್ ಶೀಟ್ ಕಾಪಿ ಕಳಿಸಿದ್ರು. ಹೌದು. ಅದಕ್ಕೆ ಇದು CDR, CCTV ಇವೆಲ್ಲವೂ ಸೇರಿದೆಯಾ? ಅದು ಯಾವತ್ತು ಸೇರುತ್ತೆ? ಅಲ್ಲ, ಅದು 12th ಕೊಡ್ತೀನಿ ಅಂತ ಹೇಳಿದ್ದಾರೆ SPP ಅವರು. 12th ನಮ್ಗೆ ಕೊಡ್ತಾರೆ. ಅಂದರೆ 3 ದಿನದೊಳಗಾಗಿ? ಹೌದು, ವಿತಿನ್ 10th. ಜಾಮೀನು ಅರ್ಜಿ ಯಾವಾಗ ಇಸ್ಕೊಡ್ತೀನಿ? ಅದು ನೋಡೋಣ, ಫುಲ್ ಚಾರ್ಜ್ ಶೀಟ್ ಕೊಡಲಿ ಅವರು. ಎಂಟೈರ್ ಚಾರ್ಜ್ ಶೀಟು ಎಕ್ಸಿಬಿಟ್ಸ್ ಏನಿದೆ ಅದನ್ನು ಕೊಟ್ಟಾದ್ಮೇಲೆ ನೆಕ್ಸ್ಟ್ ನೋಡ್ಬಿಟ್ಟು ಮಾಡ್ತೀವಿ. ಜೈಲಿಗೆ ಶಿಫ್ಟಿಂಗ್ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ಇನ್ನೂ ಏನು ಇದು ಮಾಡ್ತಾ ಇಲ್ಲ ನಾವು. ಫಸ್ಟ್ ಚಾರ್ಜ್ ಶೀಟ್ ಕೊಡಲಿ, ಆಮೇಲೆ ಮಿಕ್ಕಿದ್ದೆಲ್ಲ. ಅಂದರೆ ಈಗ ಬಳ್ಳಾರಿ ಆಗಿರೋದ್ರಿಂದ ಇಲ್ಲಿಂದ ನೀವು ದರ್ಶನ್ ಒಂದು ವೇಳೆ ಏನಾದರೂ ಡಿಸ್ಕಷನ್ ಮಾಡಬೇಕಂದ್ರೂ ಅಷ್ಟು ದೂರ ಹೋಗ್ಬೇಕಾಗುತ್ತೆ. ಅಲ್ಲ, ನೋಡೋಣ, ಚಾರ್ಜ್ ಶೀಟ್ ಕೊಟ್ಟಾದ್ಮೇಲೆ ಡಿಸ್ಕಷನ್ ಮಾಡೋಕ್ಕೆ ಹೋಗ್ತೀವಿ. ನೋಡೋಣ, ಚಾರ್ಜ್ ಶೀಟ್ ಕೊಡಲಿ ಫಸ್ಟ್. ಓಕೆ.